ನಾವ್ಯಾರು ಏನು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ. ಅದಕ್ಕೆ ದ್ವೇಷ, ಮೋಸ, ಅತಿವ್ಯಾಮೋಹ ದೂರ ಇದ್ರು ಒಳ್ಳೆಯದು. ದ್ವೇಷ ಮಾಡಿ ದುರ್ಯೋಧನ ಕೆಟ್ಟ, ಜಾಸ್ತಿ ಮಾತಾಡಿ ವಿಕ್ರಮರಾಜ ಕೆಟ್ಟ, ವ್ಯಾಮೋಹಕ್ಕೆ ಸಿಕ್ಬಿಟ್ಟು ರಾವಣ ಕೆಟ್ಟೋಗ್ಬಿಟ್ಟ. ಈ ಲೋಕದಲ್ಲಿ ದ್ವೇಷ ಜಾಸ್ತಿ. ನೋಡಿ ನೋಡಿ, ಯಾರು ಕೆಟ್ಟವರಲ್ಲ, ಯಾರು ಏನು ಕೆಟ್ಟವರಲ್ಲ, ಸಮಯ ಕೆಟ್ಟದ್ದು. ಚೆನ್ನಾಗಿದ್ದ ಅಣ್ಣ ತಮ್ಮಂದ್ರು ಜಗಳ ಆಡ್ಬಿಡ್ತಾರೆ, ಚೆನ್ನಾಗಿ ಸ್ನೇಹಿತರು ದೂರ ಆಗ್ಬಿಡ್ತಾರೆ. ಅದ್ಯಾಕಪ್ಪ 10 ವರ್ಷದಿಂದ ಚೆನ್ನಾಗಿದ್ದವ್ರು ಇವತ್ತು ಜಗಳ ಆಡಿದ್ರು ಅಂದರೆ ಅವ್ರದ್ದೇನು ತಪ್ಪಿಲ್ಲ. ಒಂದು ಕೆಟ್ಟ ಸಮಯ ಅಂತಿದೆ ಈ ಪ್ರಪಂಚದಲ್ಲಿ. ಕೆಟ್ಟಗಳಿಗೆ ಅಂತಾರೆ, ಏನೋ ಒಂದು ಕೆಟ್ಟಗಳಿಗೆ ಮರ್ತು ಬಿಡಪ್ಪ ಅಂತಾರೆ. ಮರಿಬೇಕು, ಮರಿಕ್ ಸಿದ್ಧ ಇಲ್ಲ. ಕಡ್ದಾಡಿ ಬಡ್ದಾಡಿ ಕೋರ್ಟ್ಗೆ ಹೋಗಿ 20 ವರ್ಷ ಒದ್ದಾಡಿ ಗುದ್ದಾಡಿ ಬಂದು ಅಣ್ಣ ತಮ್ಮದಿರ್ಬೇಕಾದ್ರೆ ಸರಿ ಮಾಡ್ಬೋದು. ಈ ವಾರರ್ಗಿತ್ತು ಸರಿ ಮಾಡೋಕ್ಕಾಗೋದಿಲ್ಲ. ಅವ್ರದ್ದು ಹಠ. ನನ್ನ ಎಡಗಾಲನೂ ಮಡಗುದಿಲ್ಲ ಅವ್ರ ಮನೆಗೆ ಅನ್ನೋದು. ಏನೋ ಒಂದು ಟೈಮ್ ಆಗಿರ್ತದಪ್ಪ ಕೆಟ್ಟದ್ದು, ಮರ್ತು ಬಿಡ್ಬೇಕಲ್ಲ. ಏನು ದ್ವೇಷ ಮಾಡ್ಕೊಂಡಿರೋಕೆ 1000 ವರ್ಷ ಬದುಕವ ಇಲ್ಲಿ? 60 ತುಂಬಿಸೋದಕ್ಕೆ ಕಷ್ಟವಾಗಿ ಕುಂತದ. ಇವಾಗ ತೊರೆಚಕ್ನವ್ರು ಇಬ್ರು ಅಣ್ಣ ತಮ್ಮದ್ರು ಯಾವುದೋ ಒಂದು 10 ಕುಂಟೆ ಮಾತಿಗೆ ಜಗಳ ಆಡಿದ್ರು, ಒಡೆದಾಡಿದ್ರು, ಕಡ್ದಾಡಿದ್ರು, ಬಡ್ದಾಡಿದ್ರು, ಕೋರ್ಟ್ಗೆ ಹೊಂಟೋದ್ರು. ನಡೀತು ಒಂದು 20 ವರ್ಷ ಕೇಸು. ಇವನು ಪೂರ ಗೆದ್ದಂಗಲ್ಲ, ಅವನು ಪೂರ ಗೆದ್ದಂಗಲ್ಲ. ಜೊತೆಗೋಯ್ತಿದ್ದವ್ರಿಗೇನು ಯೋಚನೆ ಇಲ್ಲ. ಒಳ್ಳೆ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಬಾಳ್ಗಿಡ್ ತಿನ್ಕೊಂಡ್ರು ಅವರು. ಎಡ್ಲ ಬುಟ್ಟಿಯ ನಿಮ್ಮ ಅಣ್ಣ ನಾನು ಕರ್ಕೋಬೋದು. ಇವರು ನಿನ್ನ ತಮ್ಮನ ಮುಂಚೆಲ್ಲ, ಅವ್ನ ಮುಂಚೆ ತಲೆ ಬಗ್ಸೋದು ಒಂದೇ, ಸಾಯಿದು ಒಂದೇ ಅಂತ ಅವನು ಕರ್ಕೋದ್ರು. ಒಟ್ಟಲ್ಲಿ ಅವ್ರು ಹೆಂಗೋ ಹಚ್ಕಡೆ ಉಣ್ಕ ತಿನ್ಕೊಂಡಿದ್ರು. ಇವ್ರ ಕತ್ ಮುಗಿದೋಯ್ತು. ಅವನಿಗೆ ಯಾಕೋ ಸರೋಗೋದಿಲ್ಲ, ಬಿಡ್ಲ, ನೀನು 5 ಕುಂಟೆ ಮಡಿಕೊ, ನಾನು 5 ಕುಂಟೆ ಮಡಿಕೊಂಡೆ ತ್ಯಾಪಕ ಆಗ್ಬಿಟ್ರು. ಎಲ್ಲ ಆಯಿತು. ಒಂದು ಕೇಸೆಲ್ಲ ಮುಗಿದು 20 ವರ್ಷ ಮುಗೀತು. ಅದಾಗಿ 5 ವರ್ಷ ಆಯಿತು. ಇಷ್ಟೆಲ್ಲ ಆದ್ಮೇಲೆ ಮಾತಾಡೋದು ಉಂಟಾ? ಇಬ್ರು ಮಾತಾಡ್ತಿರ್ಲಿಲ್ಲ. ಈ ತಮ್ಮನ ಮಗಳ ಮದುವೆ ಬಂತು. ಯಾರೋ ಗಣ್ಣವ್ರು ಬಂದು ನೋಡ್ಕೊಂಡು ಹೋದ್ರು. ಎಲ್ಲ ನಿರ್ಧಾರ ಆಯಿತು, ಎಂಗೇಜ್ಮೆಂಟು ಒಪ್ಪಿಳ್ಳೋ ಮಾಡಬೇಕು ಅಂತ. ಈ ತಮ್ಮ ಊರ ಯಜಮಾನ್ ಹತ್ರ ಹೋದ, ನಾಳಕ್ಕೆ ಬಾರೋ, ನನ್ನ ಮಗಳದು ಎಂಗೇಜ್ಮೆಂಟ್ ಅದು ನಾಳಕ್ಕೆ, ನೀನೇ ನಿಂದೆ ಮುಂದೆ ನಿಂತು ಮಾಡು. ಮಗ ಬೈಲಿ, ನಾನು ಊರಿಗೆ ಯಜಮಾನ ಇರ್ಬೋದು, ನಿನ್ನ ಮನೆಗಲ್ಲ. ನಿನ್ನ ಮನೆಗೆ ದೊಡ್ಡವನ ಯಾರು ಹೇಳು? ನಿಮ್ಮ ಅಣ್ಣ. ಹೋಗ ಅವನ ಕರಿಲ್ಲ ಅಂದ. ಬಾ ಕಡ್ದು ಕೆಲಸ ನೋಡು ಅವನ್ನ. ನನ್ನ ಮಗನ ನಾನು ಮದುವೆ ನಿಂತೋದ್ರು ಕರೀತಿಲ್ಲ ಅಂದ ಅವನು. ಲೋ ಮಗ, ತಿಳುವಳಿಕೆ ಇದ್ದದ ಇಲ್ವ ನಿನಗೆ? ಏನಿಲ್ಲ ಇದು ಸಮಯ, ಇಂಥ ಮಾತಾಡ್ತೀಯಲ್ಲ ನೀನು. ನಿಮ್ಮ ಅಪ್ಪನಂತೂ ಇಲ್ಲ, ಅಣ್ಣನೇ ಅಪ್ಪನ ಸಮಾನಕ್ಕ ನಮ್ಮ ಮಗ. ಅವನು ಕರೀತಾರೆ ಭಗವಂತಪ್ಪನೇನೋ ಅಂದ. ಸರಿ ಕಣಪ್ಪ ಯಜಮಾನ, ನಾನು ಹೋಗಿ ಕರೀತೀನಿ, ಅವ್ನು ಬಂದಾನ ಅಂದ. ಅವನು ಬತ್ತಾನ, ಹೋಗೋ. ಬರುದಿಲ್ಲ ಅಂದರೆ ಒಂದು ಕೆಲಸ ಮಾಡಪ್ಪ, ನೀನು ಹೋಗಿ ಕರಿ. ಬರುದಿಲ್ಲ ಅಂದರೆ ಕಾಲು ಕಟ್ಕೊಬಿಡು. ಹಂಗೂ ಬರ್ದೆ ಹೋದ್ರೆ ಅವನು ಹಣೆ ಬರ ಅಂದ. ಅವನು ಆಯ್ತು ಬಿಡಪ್ಪ, ನಿನ್ನ ಸಲ ಹೋಗಿ ಕೂಗ್ತೀನಿ ಎಂದ. ಬಂದ. ಅಣ್ಣನ ಮನೆ ಪಕ್ಕದ ಬೀದಿಲೇ ಇತ್ತು. ಬಂದ. ಅಲ್ಲಿ ತಮ್ಮ ಬತ್ತಾರದು ನೋಡ್ಬಿಟ್ಟು ಬಿಡಿ ಶೆತ್ತ ಕೂತಿದ್ವ. ಇವನು ಹತ್ತಕ್ಕೆ ತಿರುಕ ಕೂತ್ಕೊಬಿಟ್ಟ ಒಡೆ ಕಡೆಗೆ. ಅಣ್ಣ ಬಂದು ಪಕ್ಕದಲ್ಲಿ ಕೂತ್ಕೊಂಡ. ಇವನು ಮಾತಾಡ್ತಿಲ್ಲ, ಅವನು ಮಾತಾಡ್ತಿಲ್ಲ. 25 ವರ್ಷ ಆಗದೆ ಮಾತಾಡಿ ಹೆಂಗೆ ಮಾತಾಡೋದು? ಕೊನೆಗೆ ಇವನೇ ಧೈರ್ಯ ಮಾಡ್ಬಿಟ್ಟ. ಅಣ್ಣ ಅಂದ. ಯಾವನ್ಲ ನಿಮ್ಮ ಅಣ್ಣ ಅಂದ. ಅವನು ನೀನೇ ಕಣಪ್ಪ, ಇನ್ಯಾರು ಅಂದ. ನಾನಲ್ಲ ಕಲಲ್ಲೋ, ಅವತ್ತು ಸ್ಕೂಟರ್ ಕುಣಿಸ್ಕೊಂಡು ಮೀಸೆ ತಿರಿಕ ಕರ್ಕೊಯ್ತಿದ್ರಲ್ಲ ಕಳ್ಳನ ಮಕ್ಕಳು, ಮದ್ದೂರು ಕೋರ್ಟ್ಗೂ ಮಂಡ್ಯದ ಕೋರ್ಟ್ಗೂ ಅವ್ರ ಕನ್ ಹೋಗು, ನೀವು ಮಂಡಿರು ಅಂದ. ಅವ್ರ ಕತೆ ಎಲ್ಲ ಬಿಡಪ್ಪ ಈಗ ಅಂದ. ಬಿಟ್ಬಿಟ್ಟಿಯಾ? ನೀವು ಹೊಸೇನೇ ಮಾಡ್ದಪ್ಪ, ಹೊಸಿ ಒಟ್ಟರ್ಸ್ತಪ್ಪ ನನಗೆ ಅಂದ. ಆಯಿತು, ನಾನು ಒಟ್ಟರ್ಸಿದ್ನೋ ನೀನು ಒಟ್ಟರ್ಸಿದ್ನೋ ಏನೋ ಒಂದು ಆಯಿತು. ಈಗ ಅವೆಲ್ಲ ಬೇಡ, ನಿನಗೂ ತಲೆ ಬೆಳಗಾಗದೆ, ನನಗೂ ವಯಸ್ಸಾಯಿತು, ಗುದ್ದಾಡ್ಕೊಂಡಿರೋಕ್ಕಾಗೋದಿಲ್ಲ. ಈಗ ಅವೆಲ್ಲ ಬಿಟ್ಬಿಟ್ಟು ನಾಳಕ್ಕೆ ಮಗಳದು ಎಂಗೇಜ್ಮೆಂಟು ಬಾ ಅಂದ. ಎಂಗೇಜ್ಮೆಂಟಾ? ಯಾವ ಎಂಗೇಜ್ಮೆಂಟಾರ ಮಾಡ್ಕೋ, ತಿಥಿನಾರ ಮಾಡ್ಕೋ, ನಾ ಬರೋದಿಲ್ಲ ಅಂದ. ಬರಲೇಬೇಕು ಅಂದ. ಬರೋದಿಲ್ಲ ಕಲ ನಾನು ಅಂದ. ನಿನ್ನ ಅಮ್ಮಯ್ಯ ಅಂತೀನಿ, ನಂದೇ ತಪ್ಪಾಯಿತು. ಅಪ್ಪನಂತೂ ಇಲ್ಲ ಕಣೋ, ನೀನೇ ಅಪ್ಪನ ಸಮಾನ ಕಣೋ, ಹಿಂಗೆ ಅನ್ಬೇಡ ಕಣೋ. ನನ್ನ ಮಗಳು ಬೇರೆ, ನಿನ್ನ ಮಗಳು ಬೇರೆ ಅಪ್ಪ. ಅವಳ ಮದುವೆ ನೀನು ತಾನೇ ಮಾಡಬೇಕು, ಬಾರೋ ಅಂದ. ನಾ ಬರೋದಿಲ್ಲ ಕಲ ಅಂದ. ಅವ್ರು ಹೇಗೆ ಕೊಟ್ಟಿದ್ರಲ್ಲ ಕಾಲು ಕಟ್ಕೊಬಿಡು ಅಂತ. ಇವನು ಅತ್ತಾಗಿತ್ತು ಅವನೋಗ್ಬಿಟ್ಟು ಯಾರು ಇಲ್ವಲ್ಲ ಅಂದ್ರೆ ಅಪ್ಪನ ಕಾಲಿಗೆ ಬಿದ್ದುಬಿಟ್ಟು ಅತ್ತಾಗೆ 2 ಕಾಲು ತೆಪ್ಕೊಬಿಟ್ಟು ಅಳು ಶುರು ಆಗ್ಬಿಟ್ಟ. ಬಂದ್ಬಿಡೋಣ ಅಂದ. ಇವನಿಗೂ ಯಾಕೋ ಸಿಕ್ಕಳು ಚುರುಕಂತು, ತಮ್ಮ ಕಾಲು ಕಟ್ಕೊಂಡಲ್ಲ ಅಂತ. ಅಲ್ಲ ಮಂತ್ ಇಷ್ಟೆಲ್ಲ ಇರು, ಅವತ್ತು ಯಾಕಲ ಹಂಗೆಲ್ಲ ಆಡ್ದೆ ನೀನು ಅಂದ. ಏನೋ ಟೈಮ್ ಕೆಟ್ಟಾಗಿತ್ತು, ಬಾರೋ ನಿಂದ ಅಮ್ಮಯ್ಯ, ತಪ್ಪಾಯ್ತು ಬಾರೋ. ಆಯ್ತು ಓಲ ಮಗ ಬರ್ತೀನಿ ಅಂದ. ಸದ್ಯ ಹಂಗಂದಲ್ಲ, ಕಡ್ದು ಬಂದೆ ಅವನು. ಇವನು ಅದನ್ನೇ ಕಾಯ್ತಿದ್ದ, ತಮ್ಮ ಕರೀಲಿ ಹೊಂಟೋಮ ಅಂತ. ಇವನೇನು ಕಮ್ಮಿ ಅಲ್ಲ. ಹಂಗಂದಲ್ಲ, ಒಳ ಹಾಕೋದದೆ ಬಟ್ಲ ಮೇಲೆ ಬಿಸಿನೀರು ಕಾಯಿಸಿ ಮಡ್ಗವ್ರೆ, ದಮ್ಮ ನುಯ್ಕತ್ತಾವನೆ. ಇವನು ಹೇಳ್ತಿ ಅಡುಗೆ ಮಲ್ಲಿ ತಪ್ಪಲೆಯ ದಬ್ಬನೆ ತಾಕ್ತಾ ಕೂತವಳೆ. ವೈತಿಕನ್ ಹೋಗಪ್ಪ, ನಾಚಿಕೆ ಮಾನ ಮರೋಲ್ದವನು ವೈತಿಕನ್ ಹೋಗು. ಅವ್ನು ಕರೆದ್ಬಿಟ್ನಂತೆ, ಇವ್ನು ಕರೆದ್ಬಿಟ್ನಂತೆ ಕಿಸ್ನೆ. ನಿನ್ನ ತಮ್ಮ 20 ವರ್ಷದಲ್ಲಿ ಊರ್ ಮುಂಚೆರನ್ ಮಾತು ನಂಗೆ ಇನ್ನೂ ಜ್ಞಾಪನದೆ ಅಂತಾಳ ಅವಳು. ಬೇಕಾ ಈ ದ್ವೇಷ? ಎಷ್ಟು ವರ್ಷ ಬದುಕಬೇಕು ನಾವು?
ಯಾರು ಶತ್ರು ಯಾರು ಮಿತ್ರರಿಲ್ಲಿ? ಅದಕ್ಕೆ ಈ ಜಗತ್ತಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ, ಕೆಟ್ಟ ಸಮಯ ಅಂತಿದೆ. ಅದಕ್ಕಲ್ವಾ ನಾವು ತುಂಬಾ ಜನ ಅನ್ಕೊಂಡಿವಿ, ಅಯ್ಯೋ ಇವನು ಈ ಕೆಲಸ ಮಾಡ್ಬಿಟ್ಟ ಅಂತೀವಿ. ಮಾಡಲೇಬೇಕು. ಗ್ರಹಚಾರ ಅಂತ ಒಂದಿದೆ, ಆ ಗ್ರಹಚಾರ ಬಂದಾಗ ಕೆಟ್ಟದ್ದಾಗ್ತದೆ. ಆದ್ರಿಂದ ಕೆಟ್ಟದ್ದನ್ನೇ ಸಾಧಿಸೋದು ಬೇಡ, ದಿಟ್ಟತನದಲ್ಲಿ ಬದುಕೋಣ. ಮನುಷ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಂ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಕ್ಷಮಂ ಅಂತ. ಮನುಷ್ಯನಿಗೆ ರೂಪವೇ ಆಭರಣ, ರೂಪಕ್ಕೆ ಗುಣವೇ ಆಭರಣ, ಗುಣಕ್ಕೆ ಜ್ಞಾನವೇ ಆಭರಣ, ಜ್ಞಾನಿಗೆ ಕ್ಷಮೆ ಆಭರಣ. ಕ್ಷಮಿಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂಧುಗಳೇ. ಜ್ಞಾನಿಗೆ ಕ್ಷಮೆ ಆಭರಣ. ಕ್ಷಮಿಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂಧುಗಳೇ. ಕ್ಷಮಿಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂಧುಗಳೇ. ಕ್ಷಮಿಸುವಂತ ಗುಣ ಇದ್ದಾಗ ಮಾತ್ರ ಈ ಜೀವನದಲ್ಲಿ ಸ್ವರ್ಗ ಕಾಣ್ಲಿಕ್ಕೆ ಸಾಧ್ಯ ಬಂಧುಗಳೇ. ಆದ್ರಿಂದ ದ್ವೇಷವನ್ನ ದೂರ ಇಡೋಣ, ಪ್ರೀತಿ ಜೊತೆಗೆ ಬದುಕೋಣ.